Wherever you go, whatever you do, the only thing which is making so much sound right now is the water crisis, the temperature, the heat which is making so much sound. ಈ ಒಂದು ಬೇಸಿಗೆಯ ದಿನದಲ್ಲಿ 2 ತಿಂಗಳ ಕಾಲಘಟ್ಟದಲ್ಲಿ ನಾವು ನೋಡಬಾರ್ದನ್ನೆಲ್ಲ ನೋಡಿದೀವಿ, ಕೇಳಬಾರ್ದನ್ನೆಲ್ಲ ಕೇಳಿದೀವಿ. ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸ್, ಕ್ಯಾಪಿಟಲ್ ಸಿಟೀಸ್ ಎಲ್ಲ ನೀರೇ ಇಲ್ಲದೆ ಬತ್ತಿ ಹೋಗ್ಬಿಟ್ಟಿದ್ವು. ಬಿಸಿಲಿನ ತಾಪಮಾನದಿಂದ ಜನ ಕುಗ್ಗಿ ಹೋಗ್ಬಿಟ್ಟಿದ್ರು. ಡೆಲ್ಲಿ ಅಂತ ಸಿಟಿಗಳಲ್ಲೆಲ್ಲ 52 ಡಿಗ್ರಿ ಸೆಲ್ಸಿಯಸ್, ರಾಜಸ್ಥಾನಲ್ಲಿ 51 ಡಿಗ್ರಿ ಸೆಲ್ಸಿಯಸ್, ಹರಿಯಾಣದಲ್ಲಿ 50 to 51 ಡಿಗ್ರಿ ಸೆಲ್ಸಿಯಸ್, ಮಧ್ಯಪ್ರದೇಶದಲ್ಲಿ 48 ಡಿಗ್ರಿ ಸೆಲ್ಸಿಯಸ್, and the list goes on and on and on. India faces record breaking heat waves. तपते सूरज की वजह से तापमान 45 से 50 डिग्री के बीच है, लेकिन गर्मी 55 से 60 डिग्री सेल्सियस वाली महसूस हो रही है. गर्मी अब इतनी तेज हो रही है कि लोगों का दिमाग सुन्न होने लगा है. कई राज्यों में हीट वेव चल रही है, तो कई राज्यों में हीट वेव का अलर्ट घोषित किया गया है. So guys, welcome back to the new video. And ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರೆ, ಐ ಆಮ್ ಕಮಿಂಗ್ ಅಪ್ ವಿತ್ ನ್ಯೂ ಅನೌನ್ಸ್ಮೆಂಟ್ ಥ್ರೂ ದಿಸ್ ವಿಡಿಯೋ. ಅದು ಏನಂದ್ರೆ, ಈಗೆಲ್ಲ ನಾವು ನೀವೆಲ್ಲ ನೋಡಿದೀವಿ, ಬೇಸಿಗೆ ದಿನದಲ್ಲಿ ನಮಗೆಲ್ಲ ಎಷ್ಟೊಂದು ತ್ರಾಸಾಯ್ತು, ಎಷ್ಟೊಂದು ಸಂಕಟಗಳು ನಮಗೆ ಎದುರಾದವು ಅಂತ. ಅದು ಎದಕ್ಕಂದ್ರೆ ನೀರು ಇರ್ಲಾರ್ದಕ್ಕ, ಆಮೇಲೆ ಡ್ಯೂ ಟು ಲಾಟ್ ಆಫ್ ಟೆಂಪರೇಚರ್ ನಮಗೆ ಭಾಳ ಅಂದ್ರೆ ಭಾಳ ತ್ರಾಸಾಯ್ತು. ಬರೀ ಮನುಷ್ಯ ಕುಲಕ್ಕೆ ಅಷ್ಟೇ ಅಲ್ಲ, ಎಲ್ಲಾ ತರ ಪ್ರಾಣಿಗಳಿಗೂ ಎಲ್ಲರಿಗೂ ಒಂದು ರೀತಿಯಿಂದ ಅದು ಬಹಳ ಕಂಟಕ ಬಂದಂಗಾಗಿತ್ತು. ಈಗ ಬೇಸಿಗೆ ದಿನ ಮುಗಿತಾ ಬಂತು, ಜೂನ್ ಮಂತ್ ಶುರುವಾಗೈತಿ. ಬಟ್ ಸ್ಟಿಲ್ ಜೂನ್ ಮಂತ್ ಶುರುವಾದ್ರೂ ನಮಗೆ ಎಲ್ಲಿ ಮಳೆ ಒಂದು ಸುಳಿವು ಎಲ್ಲಿ ನಮ್ಗೆ ಕಂಡು ಬರ್ತಾ ಇಲ್ಲ. ಜೂನ್ ಮಂತ್ ಶುರುವಾಗಿ 2 ದಿನ ಆಯ್ತು ಹೊರತು ಎಲ್ಲಿ ಏನಾದ್ರೂ ಮಳೆ ಬಂದೇ ಇಲ್ಲ. ಮೇ ಎಂಡಿಗೆ ಮಳೆ ಸ್ಟಾರ್ಟ್ ಆಗ್ಬೇಕಾಗಿತ್ತು. ಸೊ ಈ ಎಲ್ಲ ಒಂದು ನೋಡ್ತಾ ಇದ್ರೆ ಇದು ಯೋಚನೆ ಮಾಡ್ತಕ್ಕಂತ ಒಂದು ವಿಷಯನೇ ಆಗಿದೆ. ಯಾಕಂದ್ರೆ ಈ ಸಲ ಏನ್ರಿ ಮಳೆ ಆಗ್ಲಿಲ್ಲ ಅಂದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ಬಹಳ ಅಂದ್ರೆ ಬಹಳ ಕೆಟ್ಟ ಒಂದು ಕರಾಳ ದಿನಗಳು ನಾವು ಎದುರಿಸ್ತೇವೆ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಐ ಬಿಲೀವ್ ದಟ್ ಅದು ನನಗೊಂಥರ ಬರೋದೈತಿ ತಲೆಗೆ ಅದು. ಯಾಕಂದ್ರೆ ಆಲ್ರೆಡಿ ಈಗ ನಾವು ಒಂದು ಫೇಸ್ ಕಳೆದೇವಿ ಈಗ ಬೇಸಿಗೆ ದಿನ. ಇದು ಬಹಳ ಅಂದ್ರೆ ಬಹಳ ಏನೋ ಹಾರಿಬಲ್ ಆಗಿತ್ತು. ಅಂಡ್ ಈ ಸಲ ಏನ್ರಿ ಮಳೆ ಆಗ್ಲಿಲ್ಲ ಅಂದ್ರೆ ದೆನ್ ಇಟ್ ವಿಲ್ ಬಿ ನೆಕ್ಸ್ಟ್ ಲೆವೆಲ್. ನನಗೆ ಗೊತ್ತಿಲ್ಲ ಎಷ್ಟು ಮಂದಿ ಸಾಯ್ತಾರ, ಎಷ್ಟು ಮಂದಿ ಉಳಿತಾರ ಅನ್ನೋದು ಲೆಕ್ಕ ಆಗಂಗಿಲ್ಲ. ಅಷ್ಟು ಕೆಟ್ಟ ಆಗ್ತದ ಪರಿಸ್ಥಿತಿ ನೀರಿರ್ಲಿಲ್ಲ ಅಂದ್ರೆ ನಾಳೆ. ಸೊ ಅದ್ರ ಸಂಬಂಧ ಈ ಒಂದು ಎಲ್ಲಾ ಟಾಪಿಕ್ ಅನ್ನ ಕನ್ಸಿಡರೇಷನ್ ಒಳಗೆ ಇಟ್ಕೊಂಡು ನಾನು ಒಂದು ಹೊಸ ಯೋಜನೆಯನ್ನು ಸ್ಟಾರ್ಟ್ ಮಾಡಕತ್ತೀನಿ. ಆ ಯೋಜನೆ ಏನಂದ್ರೆ, ತಿಂಗಳಿಗೆ ಪ್ರತಿ ತಿಂಗಳು 5 ಗಿಡಗಳನ್ನ ನೆಡೋದು, 5 ಗಿಡಗಳನ್ನ ನೆಟ್ಟು ಅದಕ್ಕೆ ನನ್ನ ಕೈಲಾದಷ್ಟು ಪಾಲನೆ ಪೋಷಣೆ ಮಾಡೋದು. ಇದು ಒಂಥರ ಹೆಂಗಂದ್ರೆ ಒಂಥರ ಇದು ಕಿರು ಪ್ರಯತ್ನ. ಈ ಕಿರು ಪ್ರಯತ್ನ ಯಾವ ಕಾರಣಕ್ಕಂದ್ರೆ, ಇದು ಒಂಥರ ಪ್ರಕೃತಿಗೆ ನಾನು ಕೋರ್ತಕ್ಕಂತ ಪ್ರಾರ್ಥನೆ. ಮಳೆ ಕರೆಕ್ಟ್ ಆಗ್ಲಿ, ಮಳೆಯಿಂದ ನಮ್ಮ ಜಗತ್ತು, ಜಲಜೀವಿಗಳು, ಮನುಷ್ಯರು ಎಲ್ಲರೂ ಸುಖವಾಗಿರ್ಲಿ, ನೇಚರ್ ಅನ್ನ ಉಳಿಸ್ಬೇಕು ಅನ್ನೋ ಒಂದು ಎಲ್ಲ ಇದು ಇಟ್ಕೊಂಡು ನಾನು ಪ್ರಕೃತಿಗೆ ಒಂದು ರೀತಿಯಿಂದ ಪ್ರಾರ್ಥನೆ ಮಾಡತ್ತೀನಿ. ಇದು ನನ್ನ ಒಂದು ಯೋಜನೆ. ಸೊ ನನಗೆ ಗೊತ್ತು ಈ ಒಂದೊಂದು ದಿನ ಇದು ತಿಂಗಳಿಗೆ 5 ಗಿಡ ನೆಡೋದ್ರಿಂದ ಬಹಳಷ್ಟೇನು ಎಲ್ಲಿ ಇಂಪ್ಯಾಕ್ಟ್ ಆಗೋದಿಲ್ಲ. ಬಟ್ ಸೊ ಐ ಬಿಲೀವ್ ಇನ್ ಮೈ ಸೆಲ್ಫ್. ಇಫ್ ನಾನೇನಾದ್ರೂ ಇದಕ್ಕೆ ಕರೆಕ್ಟ್ ಆಗಿ ಸಮಯ ಹಾಗೂ ಶ್ರಮ ಕೊಟ್ಟೆ ಅಂದ್ರೆ ನಾಳೆ ಒಂದಿನ ಇದು ಎಲ್ಲೋ ಒಂದು ರೀತಿಯಿಂದ ನಮ್ಮ ಜಗತ್ತಿನಲ್ಲಿ ಒಂದು ಪುಟ್ಟ ಬದಲಾವಣೆಯನ್ನ ತರ್ತದನ್ನೋ ನಂಬಿಕೆ ನನಗೈತಿ. ಸೊ ಈ ಒಂದು ನಂಬಿಕೆಯ ಮೇಲೆ ನಾನು ಈ ಒಂದು ಯೋಜನೆ, ಈ ಒಂದು ಪ್ರೋಗ್ರಾಮ್ ಅನ್ನ ನನ್ನಷ್ಟಕ್ಕೆ ನಾನೇ ಸ್ಟಾರ್ಟ್ ಮಾಡತ್ತೀನಿ. ಬಿಸಿಲಿನ ತಾಪಮಾನದಿಂದ ಕುಡಿಯಲಿಕ್ಕೆ ನೀರಿಲ್ಲದೆ ಎಷ್ಟೋ ಮೂಕ ಪ್ರಾಣಿಗಳು ಸತ್ತು ಹೋದವು. ನಾನು ನಿಮ್ಗೆ ಏನಂತ ಹೇಳಿದ್ರೆ ಆಶ್ಚರ್ಯ ಅನಿಸ್ಬೋದು. ಬರೀ ಪ್ರಾಣಿಗಳಷ್ಟೇ ಅಲ್ಲ, ಮನುಷ್ಯರು ಕೂಡ ಸತ್ತು ಹೋದ್ರು ಎಷ್ಟೋ ಜನ. ನನ್ನ ಹೃದಯದಿಂದ ಏನಾದರೂ ಒಂದು ಪ್ರಾರ್ಥನೆ ಅಂತ ನಾನು ಮಾಡ್ತಾ ಇದ್ರೆ ಅದು ಆ ದೇವರಲ್ಲಿ ಮಳೆಯ ಬೇಡಿಕೆ ಮಾತ್ರ. ಇಷ್ಟೆಲ್ಲ ಅನಾಹುತ ಆಗ್ತಾ ಇರೋದು ವಿಪರ್ಯಾಸವೇನಲ್ಲ. ಇದೆಲ್ಲ ನಾವು ನಮ್ಮ ಭೂಮಿ ತಾಯಿಗೆ ಮಾಡಿದಂತಹ
ಹಾನಿ ನಮ್ಮ ಪಾಪದ ಪ್ರತಿಯುತ್ತರ ಅಷ್ಟೇ. ಈ ವರ್ಷವೂ ಮಳೆ ಕೊಡದೆ ಸಾವಿರಾರು ಭೂಮಿ ತಾಯಿನ ಪೂಜಿಸೋ ರೈತರು ಅವರ ಪ್ರಾಣನ ಬಿಡೋ ಹಾಗೆ ಮಾಡಬೇಡಪ್ಪ. ಯಾರೋ ಮಾಡಿದ ತಪ್ಪಿಗೆ ಆ ಮುಗ್ಧ ಜೀವಿಗಳ ಬಲಿಯನ್ನು ತೆಗೆದುಕೊಳ್ಳಬೇಡಪ್ಪ. ಮತ್ತೆ ಮಳೆಯನ್ನು ನೀಡಿ ಭೂಮಿಯನ್ನು ತಂಪಿಸಿ ಎಲ್ಲ ಜೀವರಾಶಿಗಳಲ್ಲಿಯೂ ನಂಬಿಕೆಯನ್ನುವ ಬೀಜ ಬಿತ್ತಿ ಈ ಪಾಪಿ ಮನುಷ್ಯನಲ್ಲಿ ಪರಿವರ್ತನೆ ಎಂಬ ಮಳೆಯನ್ನು ಸುರಿಸಿ ಮನುಷ್ಯತ್ವ ಎನ್ನುವ ಗಿಡವನ್ನು ಬೆಳೆಯುವ ಹಾಗೆ ಮಾಡಪ್ಪ. ಎಲ್ಲರಿಗೂ ಪ್ರೀತಿ ನಿಸ್ವಾರ್ಥತೆಯಿಂದ ಬದುಕುವ ಹಾಗೆ ಮಾಡಪ್ಪ. ಮಳೆ, ನೀರು, ಗಿಡ, ಗಾಳಿ ಇವೆಲ್ಲವೂ ನಮ್ಮ ಆಸ್ತಿ. ಮನುಷ್ಯರೇ, ಅರಿಯಿರಿ, ಅರಿತು ಬದಲಾಗಿರಿ. ಪರಿವರ್ತನೆಯೇ ಜಗದ ನಿಯಮ. ಸ್ಟೇ ಹೆಲ್ದಿ, ಸ್ಟೇ ಕೈಂಡ್, ಸ್ಟೇ ಹಾರ್ಡ್.